ರಾಜ್ಯ ಕೈಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿ ಜೊತೆಗೆ ನಾಯಕತ್ವದ ಬದಲಾವಣೆ ಸದ್ದು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಹೇಳಿದ್ದು ಕೂಡ ಗೊತ್ತಾಗ್ತಿದೆ. ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟದ್ದು. ಅದೇನಿದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ. ಹೀಗಂತ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಸಿಎಂ ಡಿಸಿಎಂ ನಿರ್ಧಾರ ಮಾಡ್ತಾರೆ. ನವೆಂಬರ್ 21ಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ವದಂತಿಯಾಗ್ತಾರೆ. ಡಿಕೆ ಶಿವಕುಮಾರ್ ಹಾಗೆ ಹೇಳಿದಾರಾ ಅಂತ ಎಂಬಿ ಪಾಟೀಲ್ ಪ್ರಶ್ನೆ ಮಾಡಿದ್ದಾರೆ. ಬೆಂಬಲಿಗರು ಹೇಳ್ತಾರೆ, ಪಕ್ಷ ಅನ್ನೋದು ಯಾರ ಕೈಲೂ ಇಲ್ಲ, ನನ್ನ ಕೈಲೂ ಇಲ್ಲ, ಅಧ್ಯಯನಗಳ ಕೈಲೂ ಕೂಡ ಇಲ್ಲ. ಹೈಕಮಾಂಡ್ ಏನ್ ಡಿಸೈಡ್ ಮಾಡತ್ತೋ ಅದೇ ಅಂತಿಮ ಅಂತ ಈಗಾಗಲೇ ರಾಜ್ಯ ಕೈಪಾಳ್ಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಬಹುದೊಡ್ಡ ಮಟ್ಟಿಗೆ ತಿರುವನ್ನ ಪಡ್ಕೊಳ್ತಾ ಇದೆ, ಬೇರೆಯದೇ ಹಂತವನ್ನ ಪಡ್ಕೊಳ್ತಾ ಇದೆ. ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು ಒಂದು ರೀತಿಯಲ್ಲಿ ಬ್ಯಾಟಿಂಗ್ ಬೀಸ್ತಾ ಇದ್ರೆ, ಡಿಕೆ ಶಿವಕುಮಾರ್ ಮಾತ್ರ ಪಟ್ಟನ್ನ ಬಿಡದಂತ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದುವರೆದಂತೆ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಂಪುಟ ವಿಸ್ತರಣೆ ಸಿಎಂ ಹಾಗೆ ಡಿಸಿಎಂ ನಿರ್ಧಾರ ಮಾಡ್ತಾರೆ. ಇನ್ನು ನಾಯಕತ್ವ ಬದಲಾವಣೆ ಅಂದರೆ ಅಧಿಕಾರದ ಹಂಚಿಕೆಯ ಸೂತ್ರ ಏನಾದರೂ ನಮ್ಮ ರಾಜ್ಯದಲ್ಲಿ ಅಡಾಪ್ಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಅಧ್ಯಕ್ಷರು, ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರು ಡಿಸೈಡ್ ಮಾಡ್ತಾರೆ. ನಾವು ಹೇಳೋದಕ್ಕೆ ಬರೋದಿಲ್ಲ, ನಾವು ಅದನ್ನು ಡಿಸೈಡ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ ಆಗೋದಿಲ್ಲ. ಬೆಂಬಲಿಗರು ಹೇಳ್ತಾರೆ, ಅವರ ಕಾರ್ಯಕರ್ತರು ಘೋಷಣೆಗಳನ್ನು ಮೊಳಗಿಸ್ತಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲರೂ ಕೂಡ ಅವರ ಬೆಂಬಲಿಗರು, ಕಾರ್ಯಕರ್ತರು ಮುಂದಿನ ಸಿಎಂ ನೀವೇ ಅನ್ನುವಂಥ ರೀತಿಯಲ್ಲಿ ಘೋಷಣೆಗಳನ್ನ ಕೂಗೋದು, ಪೂಜೆ ಕೈಂಕಾರ್ಯಗಳನ್ನ ಮಾಡೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ಹಾಗಾಗಿ ನನ್ನ ಕೈಲೂ ಇಲ್ಲ, ಅಧ್ಯಯನಗಳೇನು ನಡೀತಾ ಇದೆ, ಆಗಬಹುದು, ಆಗದೆಯೂ ಇರಬಹುದು. ಅದಾದರೂ ಕೂಡ ಬಿಹಾರದ ಎಲೆಕ್ಷನ್ ಆದ ಮೇಲೆ ಕೆಲವೊಂದಷ್ಟು ಬೆಳವಣಿಗೆ ಆಗತ್ತೆ ಅನ್ನುವಂತಹ ಈ ಪ್ರಿಡಿಕ್ಷನ್, ಭವಿಷ್ಯವನ್ನ ಏನು ನುಡಿತಾ ಇದ್ದಾರೆ ಅದು ಯಾವುದು ಕೂಡ ಸತ್ಯ ಆಗೋದಿಲ್ಲ. ನಾವು ಡಿಪೆಂಡ್ ಆಗಬೇಕಾಗಿರೋದು ಹೈಕಮಾಂಡ್ನತ್ತ. ಹೇಳಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಹೈಕಮಾಂಡ್ ನಿರ್ಧಾರದ ಮೇಲೆಯೇ ಮುಂದುವರೆದು. ಈಗ ಎಂಬಿ ಪಾಟೀಲ್ ಅವರು ಕೂಡ ಅದೇ ರೀತಿ ಹೇಳ್ತಾ ಇರೋದು. ನೋಡಿ, ಸಂಪುಟ ವಿಸ್ತರಣೆ ಸ್ಥಾನಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಿರ್ಧಾರ ಮಾಡ್ತಾರೆ. ಮತ್ತು ಸಂಪುಟ ವಿಸ್ತರಣೆ ಅದೆಲ್ಲನೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಬೆಂಬಲಿಗರು, ಅಭಿಮಾನಿಗಳು ಹೇಳ್ತಾರ. ನೋಡಿ, ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ, ನಮ್ಮ ಕೈಗ ಇಲ್ಲ, ಇನ್ನು ಮಾಧ್ಯಮದವ್ರು ನಿಮ್ಮ ಕೈಗಂತೂ ಮೊದಲೇ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತದೆ, ಕಾಲಕ್ಕೊಂದು ನಿರ್ಣಯ ಆಗ್ತದೆ.